ನಮಸ್ಕಾರ ಗೆಳೆಯರೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವ ಈ ಭೀಕರ ಸಂಘರ್ಷ ಇಡೀ ಪ್ರಪಂಚವನ್ನು ಎರಡು ಭಾಗಗಳಾಗಿ ವಿಂಗಡಿಸಿದೆ. ಒಂದ್ ಕಡೆ ಹಳೆಯ ಸ್ನೇಹವನ್ನು ಉಳಿಸಿಕೊಳ್ಳಲು ಹೆಣಗಾಡುತ್ತಿರುವ ಗುಂಪಾದ್ರೆ, ಇನ್ನೊಂದು ಕಡೆ ತಮ್ಮ ಭದ್ರತೆಗಾಗಿ ಪರದಾಡುತ್ತಿರುವ ದೇಶಗಳು. ಹಾಗೂ ಎಲ್ಲರ ತಲೆಯಲ್ಲೂ ಈಗ ಕಾಡುತ್ತಿರುವುದು ಒಂದೇ ಪ್ರಶ್ನೆ: ಈ ಯುದ್ಧದಲ್ಲಿ ಯಾರು ಯಾರ ಜೊತೆ ನಿಲ್ತಾರೆ ಮತ್ತು ಯಾರು ಒಂಟಿ ಆಗ್ತಾರೆ ಅನ್ನೋದು. ಯಾಕಂದ್ರೆ ದೊಡ್ಡ ದೊಡ್ಡ ದೇಶಗಳೆಲ್ಲ ತಮ್ಮದೇ ಆದ ರಾಜಕೀಯದ ಆಟ ಆಡ್ತಾ ಇವೆ. ಈ ಅಮೆರಿಕ ತನ್ನ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ರೆ, ರಷ್ಯಾ ತನ್ನ ಲಾಭ ನೋಡಿಕೊಳ್ತಾ ಇದೆ ಮತ್ತು ಯುರೋಪ್ ತನ್ನ ಪ್ರಾಣ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿದೆ. ಆದರೆ ಈ ಸಂಪೂರ್ಣ ಚಿತ್ರಣದಲ್ಲಿ ಅತಿ ದೊಡ್ಡ ಅಚ್ಚರಿಯ ತಿರುವು ಸಿಕ್ಕಿದ್ದು ಭಾರತ ತನ್ನ ವಿದೇಶಾಂಗ ನೀತಿಯ ಆ ಟಾಪ್ ಸೀಕ್ರೆಟ್ ಅನ್ನ ಹೊರಹಾಕಿದಾಗ. ಹೌದು, ಇರಾನ್ ತನ್ನ ಶಕ್ತಿ ಪ್ರದರ್ಶನ ಮಾಡಿದಾಗ ಭಾರತ ಹಿಂದಿನಂತೆಯೇ ಮಧ್ಯದ ದಾರಿ ಹಿಡಿಯುತ್ತದೆ ಅಥವಾ ಹಳೆಯ ಸ್ನೇಹಿತರಿಗಾಗಿ ಸುಮ್ಮನಿರ್ತದೆ ಅಂತ ಇಡೀ ಜಗತ್ತು ಭಾವಿಸಿತ್ತು. ಆದರೆ ಈ ಬಾರಿ ನಡೆದಿದ್ದೇ ಬೇರೆ, ಹಾಗೂ ಅದನ್ನ ಇಡೀ ಪ್ರಪಂಚವೇ ದಂಗಾಗಿ ನೋಡುವಂತಾಯಿತು. ಭಾರತ ಇರಾನ್ ಬಗ್ಗೆ ನೇರವಾಗಿ ಒಂದೇ ಒಂದು ಮಾತನಾಡಲಿಲ್ಲ, ಆದರೆ ಅದು ಮಾಡಿದ್ದು ಮಾತ್ರ ದೊಡ್ಡ ಸ್ಫೋಟಕ್ಕಿಂತ ಕಡಿಮೆ ಇರಲಿಲ್ಲ. ಗೆಳೆಯರೆ, ಇದು ಅದೇ ಭಾರತ ಸಾವಿರಾರು ವರ್ಷಗಳ ಹಿಂದೆ ಚಾಣಕ್ಯನ ನೀತಿಯ ಮೂಲಕ ಜಗತ್ತಿಗೆ ಒಂದು ಪಾಠ ಕಲಿಸಿದ ದೇಶ. ಯಾರು ಜೋರಾಗಿ ಕೂಗ್ತಾರೋ ಅವರು ಅಸಲಿ ಬಲಶಾಲಿಗಳಲ್ಲ, ಬದಲಾಗಿ ಯಾರ ಮೌನ ಇಡೀ ಜಗತ್ತನ್ನೇ ನಡಗಿಸುತ್ತದೆಯೋ ಅವನೇ ಅಸಲಿ ಬಲಶಾಲಿ. ಇವತ್ತು ಅದೇ ಭಾರತ ಮತ್ತೊಮ್ಮೆ ಸಾಬೀತುಪಡಿಸಿದ್ದು, ನಾವು ಕೇವಲ ಮಾತುಗಳಿಂದಲ್ಲ, ನಮ್ಮ ಬುದ್ಧಿವಂತಿಕೆಯಿಂದ ಪ್ರಪಂಚದ ಆಟವನ್ನೇ ಬದಲಾಯಿಸುತ್ತೇವೆ. ಗೆಳೆಯರೆ, ಯುದ್ಧದ ಈ ವಾತಾವರಣದಲ್ಲಿ ಎಲ್ಲಾ ದೇಶಗಳು ಭಯಭೀತರಾಗಿರುವಾಗ, ಯಾರಿಗೂ ಹೆದರದೆ, ಯಾರ ಮುಂದೆಯೂ ತಲೆಯವಾಗದೆ, ಯಾರ ಜಗಳದಲ್ಲೂ ಸಿಕ್ಕಿ ಹಾಕಿಕೊಳ್ಳದೆ ತನ್ನ ಷರತ್ತುಗಳ ಮೇಲೆ ನಿಂತಿರುವ ಏಕೈಕ ದೇಶವೆಂದ್ರೆ ಅದು ನಮ್ಮ ಭಾರತ. ಹಾಗೂ ಇದೇ ನೋಡಿ ಹೊಸ ಭಾರತದ ಖದರ್. ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡಬೇಕಾದ ಶಕ್ತಿ ಇದು. ಯುದ್ಧದ ಈ ವಾತಾವರಣದಲ್ಲಿ ಭಾರತದ ಈ ಸೈಲೆಂಟ್ ಆದರೆ ಪವರ್ಫುಲ್ ಡಿಪ್ಲೊಮೆಸಿಯೇ ಅಸಲಿ ಗೆಲುವು. ಮತ್ತು ಭಾರತ ಇಂದು ಪ್ರಪಂಚದ ಅತಿ ಬುದ್ಧಿವಂತ ಶಕ್ತಿಯಾಗಿ ಬೆಳೆದಿದೆ ಅಂತ ನೀವು ನಂಬುವುದಾದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ನಲ್ಲಿ ಜೈ ಹಿಂದ್ ಅಂತ ಖಂಡಿತ ಬರೆಯಿರಿ. ಯಾಕಂದ್ರೆ ಜೈ ಹಿಂದ್ ಅಂತ ಹೇಳುವುದು ನಮ್ಗೆಲ್ರಿಗೂ ಹೆಮ್ಮೆಯ ವಿಚಾರ. ಸೊ ಗೆಳೆಯರೆ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಉದ್ವಿಗ್ನತೆ ಮಿತಿ ಮೀರುತ್ತಿದ್ದಂತೆ ರಷ್ಯಾ ತನ್ನ ಹಳೆಯ ಸ್ನೇಹದ ನೆಪವೊಡ್ಡಿ ಇರಾನ್ ತೆಹರಾನ್ನ ಪರವಾಗಿ ಧ್ವನಿಗೂಡಿಸುವುದಕ್ಕಾಗಿ ಶುರು ಮಾಡಿತ್ತು. ಈ ಕಡೆ ಚೀನಾ ಕೂಡ ಅವಕಾಶದ ಲಾಭ ಪಡೆದು ಇಸ್ರೇಲ್ನ ಹೆಜ್ಜೆಗಳನ್ನ ಖಂಡಿಸಿತು. ಹಾಗಾಗಿ ಇಡೀ ಜಗತ್ತಿನ ಕಣ್ಣುಗಳು ನವದೆಹಲಿಯ ಮೇಲಿದ್ದವು. ಭಾರತ ಕೂಡ ಇದೇ ಗುಂಪಿಗೆ ಸೇರ್ತದೆ ಅಂತ ಎಲ್ರು ಅಂದ್ಕೊಂಡಿದ್ರು. ಆದರೆ ಭಾರತದ ವಿದೇಶಾಂಗ ಸಚಿವಾಲಯದ ಹೇಳಿಕೆ ಹೊರಬಿದ್ದಾಗ ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸ್ಗಳ ಲೆಕ್ಕಾಚಾರಗಳೆಲ್ಲ ತಲೆಗೆಳಗಾದವು. ಭಾರತ ಇರಾನ್ನ ಹೆಸರು ಎಲ್ಲಿಯೂ ತೆಗೆದುಕೊಳ್ಳಲಿಲ್ಲ, ಆದರೆ UAE, ಬಹರೇನ್ ಮತ್ತು ಓಮಾನ್ ನಂತಹ ದೇಶಗಳ ಮೇಲಾಗ್ತಾ ಇರುವ ದಾಳಿಗಳನ್ನ ಎಷ್ಟರ ಮಟ್ಟಿಗೆ ಖಂಡಿಸಿತು ಅಂತಂದ್ರೆ ಕೇಳುಗರೆಲ್ಲ ದಂಗಾಗಿ ಹೋಗಿದ್ರು. ಭಾರತ ಏನ್ ಹೇಳಿತು ಅಂತಂದ್ರೆ, ನಮ್ಮ ಈ ಸ್ನೇಹಿತರ ತಂಟೆಗೆ ಏನಾದ್ರೂ ಬಂದ್ರೆ ಭಾರತ ಅವರ ಬೆನ್ನಿಗೆ ಬಂಡಿ ಅಂತ ನಿಲ್ತದೆ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿತ್ತು. ಹಾಗೂ ಇದು ಯಾವುದೇ ಸಾಮಾನ್ಯ ಹೇಳಿಕೆ ಆಗಿರಲಿಲ್ಲ. ಭಾರತ ಇನ್ನು ಮುಂದೆ ಹಳೆಯ ಹಾದಿಯಲ್ಲಿ ನಡೆಯುವ ದೇಶವಾಗಿ ಉಳಿದಿಲ್ಲ ಅನ್ನುವ ನೇರ ಸಂದೇಶವನ್ನ ಜಗತ್ತಿಗೆ ರವಾನಿಸಲಾಗಿತ್ತು. ಹಾಗಾದ್ರೆ ಇರಾನ್ ನಂತಹ ಹಳೆಯ ಪಾಲುದಾರರನ್ನ ಬದಿಗಿಟ್ಟು ಗಲ್ಫ್ ದೇಶಗಳ ರಕ್ಷಣೆಗೆ ಭಾರತ ತನ್ನ ಗುರಾಣಿಯನ್ನ ಯಾಕೆ ಮುಂದಿಟ್ಟಿತ್ತು? ಈ ಪ್ರಶ್ನೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿದೆ. ಹಾಗೂ ಇದರ ಉತ್ತರ ತಿಳಿಯಬೇಕಾದ್ರೆ ಈ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಆ ಮುಚ್ಚಿದ ಕೋಣೆಗಳ ಒಳಗಿನ ರಹಸ್ಯವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಗೆಳೆಯರೆ, UAE, ಬಹರೇನ್ ಮತ್ತು ಓಮಾನ್ ಇವು ಕೇವಲ ಹೆಸರುಗಳಲ್ಲ, ಇವು ಭಾರತವನ್ನು ಜಗತ್ತಿನ ಅತಿ ದೊಡ್ಡ ಆರ್ಥಿಕ ಶಕ್ತಿಯನ್ನಾಗಿ ಮಾಡುವ ನಮ್ಮ ಕನಸಿನ ಕೀಲಿ ಕೈಗಳು. ಕಳೆದ ಕೆಲವು ವರ್ಷಗಳಲ್ಲಿ ಭಾರತ ಮತ್ತು ಗಲ್ಫ್ ದೇಶಗಳ ನಡುವಿನ ಸಂಬಂಧ ಯಾವ ಎತ್ತರಕ್ಕೆ ಬೆಳೆದಿದೆ ಅಂದ್ರೆ ಇತಿಹಾಸದಲ್ಲಿ ಇದಕ್ಕೆ ಉದಾಹರಣೆ ಸಿಗೋದೇ ಇಲ್ಲ. UAE ಜೊತೆಗಿನ ನಮ್ಮ ಸಂಬಂಧ ಈಗ ಕೇವಲ ತೈಲ ಮತ್ತು ಕಾರ್ಮಿಕರಿಗೆ ಮಾತ್ರ ಸೀಮಿತವಾಗಿಲ್ಲ. ಇವತ್ತಿಗೆ ಅಲ್ಲಿ ಭಾರತದ ಕೋಟ್ಯಂತರ ಡಾಲರ್ ಹೂಡಿಕೆ ಇದೆ ಮತ್ತು ಅಲ್ಲಿ ವಾಸಿಸುವ ಲಕ್ಷಾಂತರ ಭಾರತೀಯರು ನಮ್ಮ ಆರ್ಥಿಕತೆಯ ಬೆನ್ನೆಲುಬಾಗಿದ್ದಾರೆ. ಇರಾನ್ನ ಬೆಂಬಲಿತ ಗುಂಪುಗಳು ಈ ಶಾಂತಿ ಪ್ರಿಯ ದೇಶಗಳತ್ತ ಕಣ್ಣೆತ್ತಿ ನೋಡಿದಾಗ ಭಾರತಕ್ಕೆ ಒಂದು ವಿಚಾರ ಸ್ಪಷ್ಟವಾಗಿ ಅರ್ಥವಾಯಿತು: ಇನ್ನು ಮುಂದೆ ಸುಮ್ಮನಿರುವ ಕಾಲ ಮುಗಿದಿದೆ ಅಂತ. ಗೆಳೆಯರೆ, ಭಾರತವು ಬಹಳ ಜಾಣತನದಿಂದ ಸೈಲೆಂಟ್ ಡಿಪ್ಲೊಮೆಸಿ ಕಾರ್ಡ್ ಅನ್ನ ಪ್ಲೇ ಮಾಡಿದೆ. ಈ ಕಾರ್ಡ್ ಎಷ್ಟೊಂದು ಪರ್ಫೆಕ್ಟ್ ಆಗಿತ್ತಂದ್ರೆ ಶತ್ರುಗಳು ಕೂಡ ತುಟಿಯ ಮೇಲೆ ಬೇಳಿಟ್ಟುಕೊಳ್ಳುವಂತಾಯ್ತು. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಒಂದ್ ವೇಳೆ ಭಾರತ ಇರಾನನ್ನ ಖಂಡಿಸಿದ್ರೆ ನಮ್ಮ ಹಳೆಯ ಸಂಬಂಧ ಮತ್ತು ಚಾಬರ್ನಂಥ ಪ್ರಾಜೆಕ್ಟ್ಗಳು ಅಪಾಯಕ್ಕೆ ಸಿಲುಕ್ತಾ ಇದ್ದವು. ಹಾಗೂ ಅದೇ ನಾವು ಇರಾನನ್ನ ಬೆಂಬಲಿಸಿದ್ರೆ ಇವತ್ತು ನಮ್ಮ ಅತಿ ದೊಡ್ಡ ವ್ಯಾಪಾರ ಪಾಲುದಾರರಾಗಿರುವ ನಮ್ಮ ಅರಬ್ ಸ್ನೇಹಿತರ ನಂಬಿಕೆ ಒಡೆದು ಹೋಗ್ತಾ ಇತ್ತು. ಅದಕ್ಕಾಗಿ ಭಾರತವು ಹಾವು ಸಾಯಬೇಕು ಆದರೆ ದೊಣ್ಣೆ ಮುರಿಯಬಾರದು ಅನ್ನುವಂತಹ ಅದ್ಭುತವಾದ ಗೆರೆಯನ್ನ ಎಳೆಯಿತು. ಭಾರತ ತತ್ವಗಳ ಬಗ್ಗೆ ಮಾತನಾಡಿತು,
ಭದ್ರತೆಯ ಬಗ್ಗೆ ಮಾತನಾಡಿತು ಮತ್ತು ಈ ಯುದ್ಧದಲ್ಲಿ ವಿನಾಕಾರಣ ನರಳುತ್ತಿರುವ ತನ್ನ ಸ್ನೇಹಿತರಿಗಾಗಿ ಧ್ವನಿ ಎತ್ತಿತ್ತು. ಹಾಗೂ ಗೆಳೆಯರೆ, ಇದೇ ಡಿಪ್ಲೊಮೆಸಿಯ ಆ ಮಾಸ್ಟರ್ ಸ್ಟ್ರೋಕ್ ಆಗಿದ್ದು, ಇದನ್ನ ಅರ್ಥ ಮಾಡಿಕೊಳ್ಳಲು ಬಹುಶಃ ಈ ಚೀನಾಗೆ ಇನ್ನು ಹಲವು ವರ್ಷಗಳೇ ಬೇಕಾಗಬಹುದು. ಹಾಗಾದ್ರೆ ಇದು ಕೇವಲ ಸ್ನೇಹದ ವಿಷಯವೇ? ಖಂಡಿತ ಇಲ್ಲ. ಇದರ ಹಿಂದೆ ಅಡಗಿದೆ ಒಂದು ದೊಡ್ಡ ಗೇಮ್ ಪ್ಲಾನ್, ಹಾಗೂ ಅದು ಅದೇ IMEC, ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಇಕನಾಮಿಕ್ ಕಾರಿಡಾರ್. ಗೆಳೆಯರೆ, ಇದು ಭಾರತವನ್ನ ನೇರವಾಗಿ ಯುರೋಪ್ಗೆ ಸಂಪರ್ಕಿಸುವ ರಸ್ತೆಯಾಗಿದ್ದು, ದುಬೈ, ಸೌದಿ ಅರೇಬಿಯಾ ಮತ್ತು ಇಸ್ರೇಲ್ ಮೂಲಕ ಹಾದು ಹೋಗ್ತದೆ. ಮಧ್ಯಪ್ರಾಚ್ಯದಲ್ಲಿ ಹೀಗೆ ಬೆಂಕಿ ಹೊತ್ತಿಕೊಂಡ್ರೆ ಭಾರತದ ಈ ಲಕ್ಷಾಂತರ ಕೋಟಿ ಡಾಲರ್ಗಳ ಕನಸು ಬೂದಿ ಆಗ್ಬಹುದು. ಇರಾನ್ ಮತ್ತು ಅದರ ಬೆಂಬಲಿಗರ ಪ್ರತಿಯೊಂದು ನಡೆಯೂ ಈ ರಸ್ತೆಯಲ್ಲಿ ಅಡ್ಡಿ ಉಂಟು ಮಾಡ್ತಾ ಇವೆ. ಸೊ ಹೀಗಿರುವಾಗ ಗಲ್ಫ್ ದೇಶಗಳ ಜೊತೆ ಭಾರತ ಗಟ್ಟಿಯಾಗಿ ನಿಂತಿರುವುದು ವಾಸ್ತವದಲ್ಲಿ ತನ್ನ ಭವಿಷ್ಯದ ವ್ಯಾಪಾರ ಮಾರ್ಗವನ್ನ ರಕ್ಷಿಸಿಕೊಳ್ಳುವುದಕ್ಕಾಗಿಯೇ ಆಗಿದೆ. ನಮ್ಮ ಅಭಿವೃದ್ಧಿ ಹಾದಿಗೆ ಯಾರು ಅಡ್ಡ ಬರ್ತಾರೋ ಅವರ ವಿರುದ್ಧ ನಿಲ್ಲಲು ನಾವಿನ್ನೂ ಹಿಂಜರಿಯುವುದಿಲ್ಲ ಅಂತ ಭಾರತ ಸ್ಪಷ್ಟಪಡಿಸಿದೆ. ಹಾಗೆಯೇ ಭಾರತದ ಅಗ್ರೆಸಿವ್ ಮತ್ತು ಆತ್ಮವಿಶ್ವಾಸದಿಂದ ತುಂಬಿದ ಟೋನ್ ಎಲ್ಲಿಂದ ಬಂತು ಅಂತ ಪ್ರಪಂಚ ಇವತ್ತಿಗೆ ಆಶ್ಚರ್ಯ ಪಡ್ತಾ ಇದೆ. ಗೆಳೆಯರೆ, ಇದು ಕಳೆದ 1 ದಶಕದಲ್ಲಿ ಭಾರತ ಗಳಿಸಿದ ಶಕ್ತಿಯ ಫಲ. ಇವತ್ತು ಒಮಾನ್ನ ಬಂದರುಗಳಲ್ಲಿ ಭಾರತೀಯ ನೌಕಾಪಡೆ ಉಪಸ್ಥಿತಿ ಇದೆ. UAE ಜೊತೆ ಸೇರಿ ಡಿಫೆನ್ಸ್ ಇಕೋಸಿಸ್ಟಮ್ ನಿರ್ಮಿಸಲಾಗ್ತಾ ಇದೆ. ಭಾರತ ಮಧ್ಯಪ್ರಾಚ್ಯದಲ್ಲಿ ತನ್ನ ಬೇರುಗಳನ್ನ ಎಷ್ಟು ಆಳವಾಗಿ ಬಿಟ್ಟಿದೆ ಅಂದ್ರೆ ಈಗ ಯಾರು ನಮ್ಮನ್ನ ಕಡೆಗಣಿಸುವಂತಿಲ್ಲ. ಬಹರೇನ್ನಂತಹ ಸಣ್ಣ ದೇಶಗಳು ಕೂಡ ಇವತ್ತು ಭಾರತದ ಕಡೆ ಭರವಸೆಯ ಕಣ್ಣುಗಳಿಂದ ನೋಡ್ತಾ ಇವೆ. ಏನಾದ್ರೂ ಬಿಕ್ಕಟ್ಟು ಎದುರಾದ್ರೆ 7 ಸಮುದ್ರದಾಚೆಗಿನ ಬೇರೆ ದೇಶಗಳು ಬರುತ್ತವೋ ಇಲ್ಲವೋ, ಆದ್ರೆ ಈ ನೆರೆಹೊರೆಯ ಸ್ನೇಹಿತ ಅಂದ್ರೆ ನಮ್ಮ ಭಾರತ ತನ್ನ ಸಂಪೂರ್ಣ ಶಕ್ತಿಯೊಂದಿಗೆ ನಮ್ಮ ಜೊತೆ ನಿಲ್ಲುತ್ತಾನೆ ಅನ್ನುವ ನಂಬಿಕೆ ಅವರಿಗಿದೆ. ಹಾಗೂ ಇದು ಕಳೆದ ಕೆಲವು ವರ್ಷಗಳಲ್ಲಿ ನಮ್ಮ ಕಠಿಣ ಪರಿಶ್ರಮ ಮತ್ತು ಬಲವಾದ ಚಿಂತನೆಯಿಂದ ನಾವು ಗಳಿಸಿದ ಭಾರತದ ಮರ್ಯಾದೆ ಮತ್ತು ರುವಾಬು ಆಗಿದೆ. ಗೆಳೆಯರೆ, ಸ್ವಲ್ಪ ಕಲ್ಪನೆ ಮಾಡಿಕೊಳ್ಳಿ. ಒಂದೆಡೆ ಪ್ರಪಂಚದ ಸೂಪರ್ ಪವರ್ಗಳು ತಮ್ಮ ಈಗೋ ಕಾದಾಟ ನಡೆಸುತ್ತಿದ್ರೆ, ಇನ್ನೊಂದೆಡೆ ಭಾರತ ಸದ್ದಿಲ್ಲದೆ ತನ್ನ ದಾಳಗಳನ್ನು ಉರುಳಿಸುತ್ತಿದೆ. ಭಾರತ ತನ್ನ ಹಿಂದೆ ಬರುತ್ತದೆ ಅಂತ ರಷ್ಯಾಗನಿಸಿತ್ತು. ತನ್ನ ತಾಳಕ್ಕೆ ತಕ್ಕಂತೆ ಭಾರತ ಕುಣಿಯುತ್ತದೆ ಅಂತ ಅಮೆರಿಕ ನಿರೀಕ್ಷಿಸಿತು. ಆದರೆ ಭಾರತ ತನ್ನದೇ ಆದ ಹೊಸ ದಾರಿಯನ್ನ ರೂಪಿಸಿಕೊಂಡಿದೆ. ಹಾಗೂ ಇದು ಯಾರ ಒತ್ತಡಕ್ಕೂ ಮಣಿಯದ, ಯಾರ ಆಸೆಗೂ ಬಲಿಯಾಗದ ದಾರಿ. ಹಾಗೇನೆ ಇದೇ ನೋಡಿ ಇಂಡಿಯಾ ಫಸ್ಟ್ ನೀತಿ. ನಾವು ಇರಾನ್ಗೆ ಕೋಪ ತರಿಸದೆ ಮಧ್ಯಪ್ರಾಚ್ಯದ ಶಾಂತಿಯನ್ನ ಕದಡಲು ಯತ್ನಿಸುವ ಶಕ್ತಿಗಳಿಗೆ ಕಠಿಣ ಸಂದೇಶವನ್ನ ರವಾನಿಸಿದ್ದೇವೆ. ಸೊ ಈ ಬ್ಯಾಲೆನ್ಸ್ ಮಾಡುವ ಕಲೆಯೇ ಇವತ್ತಿಗೆ ಭಾರತವನ್ನು ಗ್ಲೋಬಲ್ ಲೀಡರ್ ಸ್ಥಾನದಲ್ಲಿ ಮುಂಚೂಣಿಯಲ್ಲಿ ನಿಲ್ಲಿಸಿದೆ. ಭಾರತ ತನಗೆ ಎಷ್ಟು ಮುಖ್ಯ ಅನ್ನೋದು ಇರಾನ್ಗೆ ಚೆನ್ನಾಗಿ ಗೊತ್ತು. ಚಾಬರ್ ಪೋರ್ಟ್ ಮೂಲಕ ಭಾರತ ನಿರ್ಮಿಸುತ್ತಿರುವ ಕನೆಕ್ಟಿವಿಟಿ ಇರಾನ್ನ ಮುಳುಗುತ್ತಿರುವ ಆರ್ಥಿಕತೆಗೆ ಆಕ್ಸಿಜನ್ ಇದ್ದಂತೆ. ಅದಕ್ಕಾಗಿ ಭಾರತದ ಈ ಚುಚ್ಚುವ ಮೌನದ ಮೇಲೂ ಇರಾನ್ ಬಹಿರಂಗವಾಗಿ ಏನನ್ನು ಹೇಳಲಾಗ್ತಾ ಇಲ್ಲ. ಹಾಗೂ ಇದೇ ಭಾರತದ ಅತಿ ದೊಡ್ಡ ಶಕ್ತಿ. ಇವತ್ತಿಗೆ ನಾವು ತಪ್ಪನ್ನ ತಪ್ಪು ಅಂತ ಹೇಳುವ ಧೈರ್ಯ ಹೊಂದಿದ್ದೇವೆ. ಅವರು ನಮ್ಮ ಹಳೆಯ ಸ್ನೇಹಿತರಾಗಿದ್ದರೂ ಸರಿಯೇ, ಸ್ಥಿರತೆ ಮತ್ತು ಶಾಂತಿಯನ್ನು ಉತ್ತೇಜಿಸುವ ಮೌಲ್ಯಗಳ ಪರವಾಗಿ ನಮ್ಮ ನಿಷ್ಠೆ ಇದೆ ಅನ್ನೋದನ್ನು ನಾವು ಗಲ್ಫ್ ದೇಶಗಳ ಜೊತೆ ನಿಲ್ಲುವ ಮೂಲಕ ಸಾಬೀತುಪಡಿಸಿದ್ದೇವೆ. ಗೆಳೆಯರೆ, ಇದು 2026ರ ಭಾರತ. ಇಲ್ಲಿ ಸಂಬಂಧಗಳ ವ್ಯಾಖ್ಯಾನ ಬದಲಾಗಿದೆ ಮತ್ತು ಭಾರತವು ಈಗ ತನ್ನ ಸಂಬಂಧಗಳನ್ನ ತನ್ನದೇ ಷರತ್ತುಗಳ ಮೇಲೆ ನಿರ್ಧರಿಸುತ್ತದೆ. ನಾವು ಚದುರಂಗದ ಆಟಗಾರರು, ಕೇವಲ ದಾಳಗಳಲ್ಲ ಅನ್ನೋದನ್ನ ಭಾರತ ತನ್ನ ರಾಜತಾಂತ್ರಿಕತೆಯಿಂದ ಸಾಬೀತುಪಡಿಸಿದೆ. ಒಮಾನ್ನ ದುಕ್ಮಾ ಬಂದರಿನಿಂದ ಹಿಡಿದು UAEಯ ಲಾಜಿಸ್ಟಿಕ್ ಹಬ್ವರೆಗೂ ನಾವು ನಮ್ಮ ಹಿಡಿತ ಸಾಧಿಸಿದ್ದೇವೆ. ಭಾರತ ಗಲ್ಫ್ ದೇಶಗಳ ಜೊತೆ ನಿಂತಿದೆ ಅಂತ ಹೇಳಿದಾಗ ಅದು ಕೇವಲ ಕಾಗದದ ಮೇಲಿನ ಹೇಳಿಕೆಯಾಗಿರುವುದಿಲ್ಲ. ಸಮುದ್ರದಲ್ಲಿ ಗಸ್ತು ತಿರುಗುವ ನಮ್ಮ ಯುದ್ಧ ನೌಕೆಗಳು, ಆಕಾಶದಲ್ಲಿ ಕಾವಲು ಕಾಯುವ ನಮ್ಮ ಡ್ರೋನ್ಗಳು ಮತ್ತು ಪ್ರಪಂಚದ ಪ್ರತಿಯೊಂದು ವೇದಿಕೆಯಲ್ಲೂ ಆ ದೇಶಗಳ ಪರವಾಗಿ ವಕಾಲತ್ತು ವಹಿಸೋದು ಎಂದರ್ಥ. ಗೆಳೆಯರೆ, ಭಾರತ ಯಾರನ್ನು ಹೆದರಿಸದೆ ತನ್ನ ಶಕ್ತಿಯನ್ನು ಪ್ರದರ್ಶಿಸಿದೆ. ಹಾಗೂ ಇದೇ ಒಂದು ಮಹಾನ್ ರಾಷ್ಟ್ರದ ಲಕ್ಷಣ. UAE, ಬಹರೇನ್ ಮತ್ತು ಒಮಾನ್ ಜೊತೆಗಿನ ನಮ್ಮ ಈ ಮುರಿಯದ ಮೈತ್ರಿ ಮುಂಬರುವ ದಿನಗಳಲ್ಲಿ ಒಂದು ಹೊಸ ಭದ್ರತಾ ಗೋಡೆಯಾಗಿ ಹೊರಹೊಮ್ಮಲಿದೆ. ನಾವು ಕೇವಲ ನಮ್ಮ ಗಡಿಗಳನ್ನು ರಕ್ಷಿಸುವುದಿಲ್ಲ, ಬದಲಾಗಿ ನಮ್ಮ ಸ್ನೇಹಿತರ ಮನೆಯಲ್ಲಿ ಹೊತ್ತಿಕೊಂಡ ಬೆಂಕಿಯನ್ನ ನಂದಿಸುವ ಸಾಮರ್ಥ್ಯವನ್ನು ಹೊಂದಿದ್ದೇವೆ ಅಂತ ಭಾರತ ತೋರಿಸಿಕೊಟ್ಟಿದೆ. ಹಾಗೂ ಇದು ಒಂದು ಹೊಸ ಯುಗದ ಆರಂಭ. ಇಲ್ಲಿ ತ್ರಿವರ್ಣ ಧ್ವಜ ಕೇವಲ ಒಂದು ಬಾವುಟವಲ್ಲ, ಬದಲಾಗಿ ನಂಬಿಕೆಯ ಅತಿ ದೊಡ್ಡ ಸಂಕೇತವಾಗಿ ಮಾರ್ಪಟ್ಟಿದೆ. ಸೊ ಈಗ ಮುಂದಿರುವ ಪ್ರಶ್ನೆ ಏನಂದ್ರೆ, ಭಾರತದ ಈ ನಿರ್ಧಾರ ಮಧ್ಯಪ್ರಾಚ್ಯದಲ್ಲಿ ಒಂದು ಹೊಸ ಪವರ್ ಸೆಂಟರ್ ಅನ್ನ ಸೃಷ್ಟಿಸುತ್ತದೆಯೇ? ಈ ಪ್ರದೇಶದಲ್ಲಿ ಅಮೆರಿಕ ಮತ್ತು ರಷ್ಯಾದ ಹಿಡಿತ ಸಡಿಲವಾಗ್ತಾ ಇದೆ. ಗೆಳೆಯರೆ, ಇವು ಮುಂಬರುವ ಕೆಲವು ತಿಂಗಳುಗಳಲ್ಲಿ ಇಡೀ ಪ್ರಪಂಚಕ್ಕೆ ತಲೆನೋವಾಗಲಿರುವ ಪ್ರಶ್ನೆಗಳು.
ಆದರೆ ಒಂದು ಮಾತಂತೂ ನಿಜ, ಭಾರತ ಎಳೆದಿರುವ ಈ ಲಕ್ಷ್ಮಣ ರೇಖೆಯನ್ನು ದಾಟುವುದು ಯಾರಿಗೂ ಸುಲಭವಲ್ಲ. ಭಾರತದ ಈ ಘರ್ಜನೆ ಇಂದು ಮರುಭೂಮಿಯ ಮರಳಿನಿಂದ ಹಿಡಿದು ಸಮುದ್ರದ ಅಲೆಗಳವರೆಗೂ ಕೇಳಿಸುತ್ತಿದೆ. ಅದಕ್ಕಾಗಿ ಗೆಳೆಯರೆ, ಇದು ತನ್ನ ದೇಶವನ್ನು ಪ್ರಪಂಚದ ಅತಿದೊಡ್ಡ ಶಕ್ತಿಯಾಗಿ ಬೆಳೆಯುವುದನ್ನು ನೋಡಬಯಸುವ ಪ್ರತಿಯೊಬ್ಬ ಭಾರತೀಯನ ಕಥೆ. ಇಡೀ ಜಗತ್ತು ಭಯದ ನೆರಳಿನಲ್ಲಿರುವಾಗ ಭಾರತ ಹೆಮ್ಮೆಯಿಂದ ಎದೆ ಉಬ್ಬಿಸಿ ನಿಂತಿದೆ. ಈ ಗಲ್ಫ್ ದೇಶಗಳ ಜೊತೆ ಸೇರಿ ನಾವು ನಿರ್ಮಿಸುತ್ತಿರುವ ಹೊಸ ಭವಿಷ್ಯದ ಹೊಳಪು ಶೀಘ್ರದಲ್ಲೇ ಇಡೀ ಪ್ರಪಂಚದ ಕಣ್ಣು ಕುಕ್ಕಲಿದೆ. ಹಾಗೂ ಗೆಳೆಯರೆ, ಭಾರತದ ಈ ಗೆಲುವನ್ನು ಸಂಭ್ರಮಿಸುತ್ತಾ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಅಂತ ಬರೆಯಿರಿ. ಯಾಕಂದ್ರೆ ಇದು ಕೇವಲ ಭಾರತದ ಗೆಲುವಲ್ಲ, ನಮ್ಮ 140 ಕೋಟಿ ಭಾರತೀಯರ ಗೆಲುವು. ಸೊ ಗೆಳೆಯರೆ, ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.